ಓಹ್ ಬಂದ್ರ ಇವತ್ತಿನ ಕೇಸು ಯಾವುದೇ ಒಂದು ಹಾರರ್ ಮೂವಿಗಿಂತ ಕಮ್ಮಿ ಇಲ್ಲ. ಅಂಡ್ ಪರ್ಸನಲಿ ನನ್ಗೆ ಈ ಒಂದು ಕೇಸ್ ಬಗ್ಗೆ ಗೊತ್ತಾದಾಗ ಇದೆಲ್ಲ ನಿಜವಾಗ್ಲೂ ನಡೆದಿದ್ಯಾ ಅಂತ ನಂಬಲಿಕ್ಕೆನೆ ಕಷ್ಟ ಆಗ್ತಾ ಇತ್ತು. ನನ್ಗೊಂದೇ ಅಲ್ಲ, ಇನ್ ಹಿಸ್ಟ್ರಿ ಬಹಳಷ್ಟು ಜನ ಡಾಕ್ಟರ್ಸ್ಗೂ ಸಹ ಈ ಒಂದು ಕೇಸ್ ಮೇಲೆ ಡೌಟ್ ಬಂದು ಇಂಡಿಯಾ ಇಂದ ಒಂದೇ ಅಲ್ಲ ಫಾರಿನ್ ಇಂದ ಈ ಒಂದು ಕೇಸ್ ನ ಸಾಲ್ವ್ ಮಾಡ್ಲಿಕ್ಕೆ ಬಹಳಷ್ಟು ಜನ ಬಂದ್ರು. ಬಟ್ ಯಾರಿಂದಲೇ ಈ ಒಂದು ಕೇಸ್ ನ ಸಾಲ್ವ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಸಾಲ್ವ್ ಆಗದೆ ಇರುವಂತಹ ಈ ಒಂದು ಕೇಸ್ ಮೇಲೆ ದ ಅಮೆರಿಕನ್ ಸೊಸೈಟಿ ಫಾರ್ ಸೈಕಿಕಲ್ ರಿಸರ್ಚ್ ನವರು ಒಂದು ಜರ್ನಲ್ ಸಹ ಬರೆದಿದ್ದಾರೆ. ಸೊ ಈ ಕೇಸ್ ಏನು, ಇದ್ರಲ್ಲಂತ ಸ್ಕೇರಿ ಏನ್ ನಡೀತು ಎಲ್ಲಾನು ಹೇಳ್ತೇನೆ. ಇಯರ್ಫೋನ್ಸ್ ಹಾಕೊಂಡು ರೆಡಿ ಆಗಿ. ವಿಶ್ವನಾಥ್ ಮುಖೋಪಾಧ್ಯಾಯ್ ಅಂತ ಹೆಸರಿರುವಂತಹ ಒಬ್ಬ ವ್ಯಕ್ತಿ ಒಬ್ಬ ತಾಂತ್ರಿಕ ಹತ್ರ ಕೂತಿರ್ತಾನೆ. ಆಕ್ಚುಲಿ ವಿಶ್ವನಾಥ್ಗೆ ಲೈಫ್ ಅಲ್ಲಿ ಏನು ಒಳ್ಳೇದಾಗ್ತಿರಲ್ಲ. ಅವನ್ ಇನ್ನರ್ ಫೀಲಿಂಗ್ ಏನು ಅಂತಂದ್ರೆ ಅವ್ನ್ ಯಾವಾಗ ತನ್ನ ವೈಫ್ ಶಾರದಾನ ಮದ್ವೆ ಆದ್ನೋ ಆಗಿಂದ ಅವನ್ ಲೈಫ್ ಅಲ್ಲಿ ಬ್ಯಾಡ್ ಲಕ್ ಅನ್ನೋದು ಶುರು ಆಗಿದೆ ಅಂತ ಅವನಿಗೆ ಅನಿಸ್ತಾ ಇರುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಂತಹ ವಿಶ್ವನಾಥ್ಗೆ ಆದಾಯ ಅಂತಂದ್ರೆ ಆ ದೇವಸ್ಥಾನಕ್ಕೆ ಬರ್ತಿದ್ದಂತಹ ಕಾಣಿಕೆ, ಅದ್ ಬಿಟ್ರೆ ಅವಂದೇ ಒಂದಿಷ್ಟು ಜಮೀನಿತ್ತು. ಬಟ್ ಆ ಒಂದು ಜಮೀನಲ್ಲಿ ಏನ್ ಬೆಳೆದ್ರು ಪ್ರತಿ ಸತಿ ಲಾಸ್ ಆಗ್ತಿರುತ್ತೆ. ಇನ್ನು ಈ ಕಡೆ ಶಾರದಾನ ಮದುವೆ ಆಗಿ 9-10 ವರ್ಷ ಆಗಿದ್ರು ಮಕ್ಕಳು ಆಗದೆ ಇರೋದಕ್ಕೆ ಹಳ್ಳಿಲಿ ಜನ ನಾನಾ ರೀತಿ ಮಾತಾಡ್ತಿರ್ತಾರೆ. ಸೊ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿರ್ತಾನೆ ವಿಶ್ವನಾಥ್. ಅವನ್ಗೆ ಇದೆಲ್ಲಾ ಕಷ್ಟ, ಇದೆಲ್ಲ ಅವಮಾನಗಳು ಆಗ್ತಾ ಇರೋದೇ ತನ್ನ ವೈಫ್ ಇಂದ. ಸೊ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ ಕೇಳ್ಕೊಂಡು ವಿಶ್ವನಾಥ್ ಆ ತಾಂತ್ರಿಕ ಹತ್ರ ಬಂದಿರ್ತಾನೆ. ಆ ತಾಂತ್ರಿಕ ಹತ್ರ ನಿಜವಾಗ್ಲೂ ಏನಾದ್ರೂ ಪವರ್ಸ್ ಇದ್ವೋ ಅಥವಾ ಅವ್ನ್ ಸುಮ್ನೆ ನಾಟಕ ಮಾಡ್ತಾ ಇದ್ನೋ ಗೊತ್ತಿಲ್ಲ. ಆದ್ರೆ ಅವ್ನ್ ಏನ್ ಹೇಳ್ತಾನೆ ಅಂದ್ರೆ, ನಿನ್ ಎಲ್ಲಾ ಪ್ರಾಬ್ಲಮ್ಸ್ ಶುರು ಆಗಿದ್ದೆ ನಿನ್ ವೈಫ್ ಶಾರದಾನ ಮದುವೆ ಆಗಿ. ಸೊ ಅವಳನ್ನ ದೇವ್ರಿಗೆ ಬಲಿ ಕೊಟ್ಬಿಡು, ಅದಾದ್ಮೇಲೆ ನಿನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ನೀನ್ ಇನ್ನೊಂದು ಮದುವೆ ಮಾಡ್ಕೊಂಡು ಆರಾಮಾಗಿರಬಹುದು ಅಂತ ಆ ತಾಂತ್ರಿಕ ವಿಶ್ವನಾಥ್ಗೆ ಒಂದು ಪರಿಹಾರನ ಸೂಚಿಸ್ತಾನೆ. ವಿಶ್ವನಾಥ್ ಬುದ್ಧಿವಂತಿಕೆನ ಯೂಸ್ ಮಾಡಿ ಅವನು ತನ್ನ ಹೆಂಡತಿನ ಸಾಯಿಸಿದ್ರು ಅವನ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅಂತ ಅವನೇನ್ ಮಾಡ್ತಾನೆ, ಒಂದು ತುಂಬಾನೇ ವಿಷ ತುಂಬಿರುವಂತಹ ಹಾವನ್ನ ತಂದು ಮನೆ ಒಳಗಡೆ ಬಿಡ್ತಾನೆ. ಅಂಡ್ ಆ ಒಂದು ಹಾವು ವಿಶ್ವನಾಥ್ ಅನ್ಕೊಂಡಂಗೆನೆ ಅವನ ಹೆಂಡತಿ ಶಾರದಾಗೆ ಹೋಗಿ ಕಚ್ಚಿ ಶಾರದಾ ಸತ್ ಹೋಗ್ತಾಳೆ. ವಿಶ್ವನಾಥ್ಗೆ ತನ್ನ ಹೆಂಡತಿ ಮೇಲೆ ಎಷ್ಟು ಕೋಪ ಆಯ್ತು ಅಂತಂದ್ರೆ ಅವಳು ಸತ್ ಮೇಲೆನೂ ಸಹ ಅವಳು ಪ್ರಾಪರ್ ಆಗಿ ಅಂತ್ಯಕ್ರಿಯೆ ಮಾಡದೆ ಹಾಗೆ ಮಣ್ಣು ಮಾಡ್ಬಿಟ್ಟಿರ್ತಾನೆ. ಹೀಗಾಗಿ ಶಾರದಾ ಆತ್ಮಕ್ಕೆ ಮುಕ್ತಿ ಸಿಗದೆ ಅವಳ ಆತ್ಮ ಅಲಿತಾ ಇರುತ್ತೆ. ನಾಗ್ಪುರ್ ಹತ್ರ ಇರುವಂತಹ ಒಂದು ಚಿಕ್ಕ ಹಳ್ಳಿಲಿ ಒಬ್ಬ ಜಮೀನ್ದಾರ್ ಇರ್ತಾನೆ, ಗಂಗಾಧರ್ ಅಂತ. ಅಂಡ್ ಇವನ್ ಹೆಂಡತಿ ಹೆಸರು ಬಂದು ಮನೋರಮಾ ಅಂತ. ಈ ದಂಪತಿಗೆ ಒಂದು ಚಿಂತೆ ತುಂಬಾ ಕಾಡ್ತಾ ಇರುತ್ತೆ, ಅದೇ ತಮ್ಮ ಮಗಳು ಉತ್ತರನ ಮದುವೆ ಚಿಂತೆ. ನಾಗ್ಪುರ್ ಯೂನಿವರ್ಸಿಟಿಲಿ MA ನ ಕಂಪ್ಲೀಟ್ ಮಾಡಿದಂತಹ ಉತ್ತರ ಆಸ್ ಎ ಜರ್ನಲಿಸ್ಟ್ ಆಗಿ ಒಂದು ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳ ಏಜ್ 30 ದಾಟಿದ್ರು ಸಹ ಅವಳಿಗೆ ಮದುವೆ ಆಗ್ಬೇಕು, ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋ ಏನು ಪ್ಲಾನ್ಸ್ ಇರಲ್ಲ. ಈ ಕಡೆ ಉತ್ತರ ಏನ್ ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು, ಅವಳಿಗೆ ಯಾವ್ದೋ ಒಂದು ನ್ಯೂಸ್ ಸಿಕ್ಕಿ ಅದರ ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು 3 ದಿನ ಊರ್ ಬಿಟ್ಟು ಹೋಗೋದಿರುತ್ತೆ. ಅಂಡ್ ಅವಳು ಹೋಗ್ತಾಳೆ ಕೂಡ. ಒಂದು 2-3 ದಿನ ಆದ್ಮೇಲೆ ಮನೆಗೆ ವಾಪಸ್ ಕೂಡ ಬರ್ತಾಳೆ. ಬಟ್ ಮನೆಗ್ ಬಂದಿದ್ದೆ ಅವಳು ಹೆಲ್ತ್ ತುಂಬಾ ಕೆಡೋದಕ್ ಶುರು ಆಗುತ್ತೆ. ಮನೆಗ್ ಬಂದವಳು ವಿಪರೀತ ತಲೆನೋವು ಅಂತ ಬೆಡ್ ಮೇಲೆ ಮಲಗಿರೋಳು ಎದ್ದೇ ಇರಲ್ಲ. ಮನೆಯವರು ಗಾಬರಿಯಾಗಿ ಡಾಕ್ಟರ್ನ ಮನೆಗೆನೆ ಕರೀತಾರೆ. ಅಂಡ್ ಡಾಕ್ಟರ್ ಬಂದು ಚೆಕ್ಅಪ್ ಮಾಡಿದಾಗ ಅಂತ ಸೀರಿಯಸ್ ಏನು ಇಲ್ಲ ಅಂತ ಗೊತ್ತಾಗುತ್ತೆ. ಮೇ ಬಿ 3 ದಿನ ಹೊರಗಡೆ ಟ್ರಾವೆಲ್ ಮಾಡಿ ಬಂದಿದ್ದಾಳೆ ಅಲ್ವಾ, ಅಲ್ಲಿ ಅವಳು ಊಟ ಸರಿಯಾಗಿಲ್ವೇನೋ ಅಥವಾ ಟ್ರಾವೆಲಿಂಗ್ ಇಂದ ತುಂಬಾ ಸ್ಟ್ರೆಸ್ ಆಗಿದ್ದಾಳೇನೋ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾಳೆ ಬಿಡಿ ಅಂತ ಡಾಕ್ಟರ್ ಏನೋ ಚೆಕ್ಅಪ್ ಮಾಡಿ ಹೋಗ್ಬಿಡ್ತಾರೆ. ಆದ್ರೆ ಅಸಲಿ ಕತೆ ಈಗ ಶುರು ಆಗುತ್ತೆ. ಅರೌಂಡ್ ಮಿಡ್-ನೈಟ್ 2 ಗಂಟೆ ಆಗಿರುತ್ತೆ. ಅಂಡ್ ಮನೆಯಲ್ಲಿ ಎಲ್ಲಾ ಫುಲ್ ಸೈಲೆಂಟ್, ಎಲ್ಲರೂ ಮಲಗಿರ್ತಾರೆ ತಮ್ಮ ರೂಮ್ ಅಲ್ಲಿ. ಸೊ ಆ ಮಿಡ್-ನೈಟ್ ಅಲ್ಲಿ ಉತ್ತರನ ರೂಮ್ ಇಂದ ಏನೋ ಒಂಥರ ಸ್ಟ್ರೇಂಜ್ ಸೌಂಡ್ಸ್ ಬರ್ತಾ ಇರುತ್ತೆ. ಆ ಒಂದು ಸೌಂಡ್ಸ್ ಇಂದ ಉತ್ತರನ ತಾಯಿ ಮನೋರಮಾ ಅವ್ರಿಗೆ ನಿದ್ದೆಯಿಂದ ಎಚ್ಚರ ಆಗಿ ಅವರು ಚೆಕ್ ಮಾಡ್ಲಿಕ್ಕೆ ಅಂತ ಉತ್ತರನ ರೂಮ್ ಕಡೆಗೆ ಹೋಗ್ತಾರೆ. ಇಷ್ಟೊತ್ತು ರಾತ್ರಿಲಿ ಏನ್ ಇವಳು ರೂಮ್ ಇಂದ ಬೇರೆ ಹೆಂಗ್ಸು ಧ್ವನಿ ಬರ್ತಿದ್ಯಲ್ಲ, ಯಾರನ್ನ ಕರ್ಕೊಂಡ್ ಬಂದಿದ್ದಾಳೆ ಇವಳು ಅಂತ ಮನೋರಮಾ ಏನ್ ಮಾಡ್ತಾರೆ, ಕಿಟಕಿಯಿಂದ ಉತ್ತರನ ರೂಮ್ ಒಳಗಡೆ ಇಣಿಕೆ ನೋಡ್ತಾರೆ. ಅಂಡ್ ಅವ್ರು ನೋಡಿದ್ದು ಅವ್ರ ಕಣ್ಣಿಗೆನೆ ನಂಬ್ಲಿಕ್ಕೆ ಆಗ್ತಿರಲ್ಲ. ವಿಪರೀತ ತಲೆನೋವು, ಊಟ ಮಾಡೋಕ್ ಶಕ್ತಿ ಇಲ್ಲ, ಹುಷಾರಿಲ್ಲ ಅಂತ ಮಲಗಿದ್ದಂತಹ ಉತ್ತರ ಈಗ ಮಿಡ್-ನೈಟ್ ಅಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ಒಂದು ತುಂಬಾ ಒಳ್ಳೆ ಸೀರೆ ಕಟ್ಕೊಂಡು ಮಿರರ್ ಆಪೋಸಿಟ್ ಅಲ್ಲಿ ನಿಂತ್ಕೊಂಡು ಅವಳುಗಳೇ ಮಾತಾಡಿಸ್ತಾ ಇರ್ತಾಳೆ. ಬಟ್ ಧ್ವನಿ ಮಾತ್ರ ಬೇರೆ ಇರುತ್ತೆ. ಅಂಡ್ ವಿಚಿತ್ರ ಏನು ಅಂತಂದ್ರೆ ಅವಳೇನು ಮಾತಾಡ್ತಾ ಇದ್ದಳು ಆ ಒಂದು ಭಾಷೆನೂ ಬೇರೆನೆ ಇರುತ್ತೆ. ಮನೋರಮಾ ಅವ್ರಿಗೆ ತನ್ನ ಮಗಳು ಏನ್ ಮಾತಾಡ್ತಿದ್ದಾಳೆ ಅಂತಾನೂ ಅರ್ಥ ಆಗ್ತಿರಲ್ಲ. ಸೊ ಇದು
ಮನೋರಮಾ ಅವ್ರಿಗೆ ತುಂಬಾ ವಿಚಿತ್ರ ಅನ್ಸಿ ಅವ್ರು ಯಾವ್ದಕ್ಕೂ ಏನೂ ರಿಯಾಕ್ಟ್ ಮಾಡದೆ ಸೈಲೆಂಟ್ ಆಗಿ ಹೋಗಿ ತಮ್ಮ ಬೆಡ್ ಮೇಲೆ ತಾವು ಮಲ್ಕೋತಾರ. ಅಂಡ್ ಬೆಳಿಗ್ಗೆ ಎದ್ದು ತಮ್ಮ ಹಸ್ಬೆಂಡ್ ಗಂಗಾಧರ್ ಅವ್ರಿಗೆ ಎಲ್ಲಾ ವಿಷಯನ ಹೇಳ್ತಾರೆ. ಅಂಡ್ ಅವ್ರಿಗೂ ತುಂಬಾ ವಿಚಿತ್ರ ಅನ್ಸುತ್ತೆ ಇದು ಕೇಳಿಸ್ಕೊಂಡು. ಸೊ ಈಗ ಮನೆಯವರೆಲ್ಲ ಉತ್ತರನ ತುಂಬಾ ಕ್ಲೋಸ್ಲಿ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡಿರ್ತಾರೆ. ಅಂಡ್ ಅವ್ರಿಗೆ ಉತ್ತರನ ಬಿಹೇವಿಯರ್ ಅಲ್ಲಿ ತುಂಬಾ ಚೇಂಜಸ್ ಕಾಣಿಸುತ್ತೆ. ಲೈಕ್ ಅವಳು ಡೈಲಿ ವರ್ಕ್ ಅಂತ ಮನೆಯಿಂದ ಆಚೆ ಹೋಗೋಳು ಈಗ ಮಾತ್ರ ಎಲ್ಗೂ ಹೋಗದೆ ಮನೇಲೇ ಇರ್ತಾಳೆ. ಅಂಡ್ ಮನೇಲಿದ್ದಾಗ ಕೇವಲ ಚೂಡಿದಾರ ಡ್ರೆಸ್ ಹಾಕೊಂಡಿರೋವಳು ಈಗ ಪ್ರತಿದಿನ ಸೀರೆ ಹುಟ್ಕೋತಿರ್ತಾಳೆ. ಅಂಡ್ ಅವಳು ಸೀರೆ ಹುಟ್ಕೊಳ್ಳೋ ಸ್ಟೈಲ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಲೈಕ್ ಒಂಥರ ಬೆಂಗಾಲಿಸ್ ಸೀರೆ ಉಟ್ಕೋತಾರಲ್ವಾ ಹಾಗೆ. ಅಂಡ್ ತುಂಬಾ ಸ್ಕೇರಿ ವಿಷಯ ಏನು ಅಂದ್ರೆ ಉತ್ತರನ ಮನೆಯವರು ಮಾತಾಡ್ಸೋದಕ್ ಹೋದಾಗ ಅವಳು ಬೆಂಗಾಲಿ ಭಾಷೆಲಿ ಆನ್ಸರ್ ಮಾಡ್ತಿರ್ತಾಳೆ. ಮಹಾರಾಷ್ಟ್ರದಲ್ಲಿ ನಾಗ್ಪುರ್ನ ಯಾವ್ದೋ ಒಂದು ಚಿಕ್ಕ ಹಳ್ಳಿಲಿ ಹುಟ್ಟಿ ಬೆಳೆದಿರುವಂತಹ ಉತ್ತರಾಗೆ ಬೆಂಗಾಲಿ ಭಾಷೆ ಜೊತೆ ಏನು ಸಂಬಂಧ ಇರಲ್ಲ. ಈ ಹಿಂದೆ ಬೆಂಗಾಲಿ ಮೂವೀಸ್ ನೋಡಿರಲ್ಲ, ಬೆಂಗಾಲಿ ಗೊತ್ತಿರುವಂತಹ ಫ್ರೆಂಡ್ಸ್ ಅವಳಿಗೆ ಯಾರು ಇರಲ್ಲ. ಬಟ್ ಸ್ಟಿಲ್ ಉತ್ತರನ ಬಾಯಿಲಿ ತುಂಬಾ ಫ್ಲೂಯೆಂಟ್ ಆಗಿ ಬೆಂಗಾಲಿ ಭಾಷೆ ಬರ್ತಾ ಇರುತ್ತೆ, ಅದನ್ನು ಬೇರೆ ಒಂದು ಧ್ವನಿಲಿ. ಸೊ ಮನೆಯವರೆಲ್ಲ ತುಂಬಾ ಗಾಬರಿಯಾಗಿ ಎಲ್ಲಿ ಅವ್ರ ಮಗಳಿಗೆ ಯಾವ್ದೋ ದೆವ್ವ ಅನ್ಕೊಂಡ್ಬಿಟ್ಟಿದ್ಯೋ ಅಂತ ಆ ಬಾಬಾ ಈ ಬಾಬಾ ಅಂತೆಲ್ಲ ಸುಮಾರಷ್ಟು ಜನರನ್ನ ಕರೆಸಿ ಸುಮಾರಷ್ಟು ಪೂಜೆಗಳನ್ನೆಲ್ಲ ಮಾಡಿಸ್ತಾರೆ. ಆದ್ರೆ ಉತ್ತರನ ಬಿಹೇವಿಯರ್ ಅಲ್ಲಿ ಮಾತ್ರ ಏನೋ ಚೇಂಜಸ್ ಬರಲ್ಲ. ಈವನ್ ಅದಿನ್ನು ವರ್ಸ್ಟ್ ಆಗ್ತಾ ಹೋಗುತ್ತೆ. ಸೊ ಮನೆಯವರು ಟ್ರೈ ಮಾಡೋದೆಲ್ಲ ಮಾಡಿ ಉತ್ತರ ನಾರ್ಮಲ್ ಆಗದೆ ಇದ್ದಾಗ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಂಡ್ ಅಲ್ಲಿ ಡಾಕ್ಟರ್ ಉತ್ತರನ ಎಲ್ಲಾ ಚೆಕಪ್ಸ್ ನ ಮಾಡಿ ಅದು ಇದು ಅಂತ ಟೆಸ್ಟ್ ಗಳೆಲ್ಲ ಮಾಡಿ ಫೈನಲ್ ರಿಪೋರ್ಟ್ಸ್ ನೋಡಿದ್ರೆ ಎಲ್ಲ ನಾರ್ಮಲ್ ಅಂತಾನೆ ಬರುತ್ತೆ. ಬಟ್ ಸ್ಟಿಲ್ ಮನೆಯವರು ಇಲ್ಲ ನಮ್ಮ ಮಗಳು ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳೆ, ಇವಳು ಮೊದ್ಲಿನ ತರ ಇಲ್ಲ, ಒಂದು ಬೇರೆನೆ ಪರ್ಸನಾಲಿಟಿ ತರ ಬಿಹೇವ್ ಮಾಡ್ತಿದ್ದಾಳೆ, ಬೇರೆ ಭಾಷೆನೆ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಸೊ ಡಾಕ್ಟರ್ ಉತ್ತರ ಜೊತೆ ಒಂದು ಕಾನ್ವರ್ಸೇಷನ್ ಗೆ ಕುತ್ಕೊಳ್ತಾರೆ. ಆ ಕಾನ್ವರ್ಸೇಷನ್ ನ ಮಧ್ಯ ಡಾಕ್ಟರ್ ಉತ್ತರ ಅಂತ ಹೆಸರು ಬಳಸಿದಾಗ ಅವಳು ನನ್ನನ್ನ ಉತ್ತರ ಅಂತ ಕರಿಬೇಡಿ, ನನ್ನನ್ನ ಶಾರದಾ ಅಂತ ಕರೀರಿ ಅಂತ ಬೆಂಗಾಲಿ ಭಾಷೆಯಲ್ಲಿ ಹೇಳ್ತಾಳೆ. ಫಾರ್ಚುನೇಟ್ಲಿ ಆ ಒಂದು ಡಾಕ್ಟರ್ ನ ಕ್ಲಿನಿಕ್ ಅಲ್ಲಿ ಬೆಂಗಾಲಿ ಗೊತ್ತಿರುವಂತಹ ಇನ್ನೊಬ್ಬ ಪರ್ಸನ್ ಇರ್ತಾನೆ. ಸೊ ಅವನಿಂದ ಟ್ರಾನ್ಸ್ಲೇಷನ್ ಗೆ ಹೆಲ್ಪ್ ಆಗುತ್ತೆ. ಸೊ ಡಾಕ್ಟರ್ ಆಯ್ತು ಸರಿ ಅಂತ ಶಾರದಾ ಅಂತ ಹೆಸರು ಬಳಸ್ಕೊಂಡೇನೆ ಆ ಕಾನ್ವರ್ಸೇಷನ್ ನ ಕಂಟಿನ್ಯೂ ಮಾಡ್ತಾರೆ. ಅಂಡ್ ಕೇಳ್ತಾರೆ, ಶಾರದಾ ನಿಂದು ಯಾವ ಊರು, ಎಲ್ಲಿರ್ತಾ ಇದ್ದೆ ನೀನು, ನಿಮ್ ಮನೆಯಲ್ಲಿ, ನಿನಗ್ ಮದುವೆ ಆಗಿದ್ಯಾ, ಮದುವೆ ಆದ್ರೆ ನಿನ್ ಗಂಡ ಯಾರು, ಈ ತರ ಎಲ್ಲ ಒಂದು ಬೇಸಿಕ್ ಡೀಟೇಲ್ಸ್ ನ ಕೆಣಕ್ತಾರೆ. ಅಂಡ್ ಉತ್ತರ ಬಾಡಿಲಿರುವಂತಹ ಶಾರದಾ ಎಲ್ಲಾನು ಹೇಳ್ತಾಳೆ ಕೂಡ. ನನ್ ತಂದೆ ಹೆಸರು ಬ್ರಜನಾಥ್, ನನ್ ತಾಯಿ ಹೆಸರು ರೇಣುಕಾ, ನನ್ಗೆ 13 ವರ್ಷ ವಯಸ್ಸಿರ್ಬೇಕಾದ್ರೆ ನಮ್ಮ ಮನೆಯವರು ವಿಶ್ವನಾಥ್ ಮುಖೋಪಾಧ್ಯಾಯ ಅಂತ ಹೆಸರಿರುವಂತಹ ಒಬ್ಬ ವ್ಯಕ್ತಿ ಜೊತೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಜೊತೆ ಮದುವೆ ಮಾಡಿಸಿದ್ರು. ಅಂಡ್ ನಾನು ಮದುವೆ ಆದ್ಮೇಲೆ ನನ್ ಗಂಡನೂರು ಶಿವಪುರದಲ್ಲೇ ಇರ್ತಾ ಇದ್ದೆ ಅಂತೆಲ್ಲ ಡೀಟೇಲ್ಸ್ ಹೇಳ್ತಾಳೆ. ಸೊ ಆ ಡಾಕ್ಟರ್ ಶಾರದಾ ಕೊಟ್ಟಂತಹ ಪ್ರತಿ ಒಂದು ಡೀಟೇಲ್ಸ್ ನ ಕ್ಲೀನ್ ಆಗಿ ನೋಟ್ ಮಾಡ್ಕೊಂಡು ಆ ಒಂದು ಕಾನ್ವರ್ಸೇಷನ್ ನ ಅಲ್ಲಿಗೆ ಮುಗಿಸಿ ಇನ್ನು ಮನೆಯವ್ರನ್ನ ಕರೆಸ್ತಾರ. ನೋಡಿ ನಿಮ್ ಮಗಳಿಗೆ ಡುವಲ್ ಪರ್ಸನಾಲಿಟಿ ಡಿಸಾರ್ಡರ್ ಆಗಿದೆ, ಅವಳು ವಿಪರೀತ ವರ್ಕ್ ಸ್ಟ್ರೆಸ್ ಇಂದ ತನ್ನ ಮೈಂಡ್ ಅಲ್ಲೇ ತಾನೊಂದು ಇಮ್ಯಾಜಿನರಿ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡ್ಕೊಂಡು ಆ ಒಂದು ಕ್ಯಾರೆಕ್ಟರ್ ಪ್ರಕಾರನೇ ಬಿಹೇವ್ ಮಾಡ್ತಿದ್ದಾಳೆ. ಇದು ಡುವಲ್ ಪರ್ಸನಾಲಿಟಿ ಡಿಸಾರ್ಡರ್, ಒಂದು ಸ್ವಲ್ಪ ದಿನ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಆ ಡಾಕ್ಟರ್ ಹೇಳ್ತಾರೆ. ಬಟ್ ಇಲ್ಲಿ ಮೇನ್ ಟ್ವಿಸ್ಟ್ ಏನು ಅಂತಂದ್ರೆ, ಇಫ್ ಇನ್ ಕೇಸ್ ಇದು ಆ ಡಾಕ್ಟರ್ ಹೇಳ್ದಂಗೆನೆ ಒಂದು ಡುವಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋದಾಗಿದ್ರೆ ಲೈಫ್ ಅಲ್ಲಿ ಕಲಿಲಾರದೆ ಇರುವಂತಹ ಒಂದು ಭಾಷೆ ಬೆಂಗಾಲಿನ ಉತ್ತರ ಅಷ್ಟೊಂದು ಫ್ಲೂಯೆಂಟ್ ಆಗಿ ಮಾತಾಡೋದಕ್ಕೆ ಹೇಗ್ ಸಾಧ್ಯ? ಸೊ ಇದೇ ಈ ಒಂದು ಕೇಸಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ವಶನ್. ಉತ್ತರ ತನ್ನ ಜೀವನದಲ್ಲಿ ಕಲ್ತಿಲ್ಲ ಅಂತ ಒಂದು ಭಾಷೆನ ಅಷ್ಟು ಫ್ಲೂಯೆಂಟ್ ಆಗಿ ಹೇಗ್ ಮಾತಾಡೋದಕ್ಕೆ ಸಾಧ್ಯ? ಇದರಿಂದ ಒಂದಂತೂ ಕ್ಲಿಯರ್ ಆಯ್ತು, ಡಾಕ್ಟರ್ ಹೇಳ್ದಂಗೆ ಉತ್ತರಾಗೆ ಡುವಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋದು ಏನೂ ಇರಲಿಲ್ಲ. ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಪೊಸೆಷನ್. ಡೇ ಬೈ ಡೇ ಉತ್ತರನ ಬಿಹೇವಿಯರ್ ಕಂಪ್ಲೀಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂಡ್ ಅವಳು ಒಂಥರ ಮದುವೆ ಆಗಿರೋ ಹೆಂಗ್ಸು ತರ ಬಿಹೇವ್ ಮಾಡ್ತಿರ್ತಾಳೆ. ಬೆಳಿಗ್ಗೆ 3 ಗಂಟೆಗೆನೆ ಎದ್ದು ಸ್ನಾನ ಎಲ್ಲ ಮಾಡಿ ಯಾವ್ದೋ ವಿಚಿತ್ರ ಪೂಜೆ ಮಾಡೋದು, ಹಣೆಯಲ್ಲಿ ಇಷ್ಟು ದಪ್ಪ ಕುಂಕುಮ ಹಚ್ಕೊಳ್ಳೋದು, ಇದನ್ನೆಲ್ಲ ನೋಡಿ ಮನೆಯವ್ರಿಗೆ ಪಾಪ ಗಾಬರಿ ಆಗ್ತಿರುತ್ತೆ. ಪಾಪ ಅವರು ಉತ್ತರನ ತುಂಬಾ ಕಡೆ ಬಾಬಾಗಳ ಹತ್ರ ಕರ್ಕೊಂಡು ಹೋಗ್ತಾರೆ, ಬೇರೆ ಬೇರೆ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಬಟ್ ಯಾರಿಂದನೂ ಏನು ಪ್ರಯೋಜನ ಆಗ್ತಿರಲ್ಲ. ಅಂಡ್ ಆಗ ವಿಷಯ ಗೊತ್ತಾಗಿ ಅಮೆರಿಕಾ ಇಂದ ದ ಅಮೆರಿಕನ್ ಸೊಸೈಟಿ ಫಾರ್ ಸೈಕಿಕಲ್ ರಿಸರ್ಚ್ ನ ಟೀಮ್ ಮೆಂಬರ್ಸ್ ಇಂಡಿಯಾಗೆ ಬಂದು ಉತ್ತರ ಕೇಸ್ ನ ಟೇಕ್ ಓವರ್ ಮಾಡಿ ಅವಳು ಡಾಕ್ಟರ್ ಮುಂದೆ ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ಲಲ್ವಾ ಆ ಒಂದು ಡೀಟೇಲ್ಸ್ ನ ಒಮ್ಮೆ ಕ್ರಾಸ್ ವೆರಿಫೈ ಮಾಡ್ತಾರೆ. ಅಂಡ್ ಕ್ರಾಸ್ ವೆರಿಫೈ ಮಾಡಿದಾಗ ಅದೆಲ್ಲ ನಿಜ ಅಂತ ಗೊತ್ತಾಗುತ್ತೆ. ಲೈಕ್ 150-160 ವರ್ಷಗಳ ಹಿಂದೆ ಆ ಒಂದು ಶಿವಪುರಲ್ಲಿ ವಿಶ್ವನಾಥ್ ಮುಖೋಪಾಧ್ಯಾಯ ಅಂತ ಒಬ್ಬ ವ್ಯಕ್ತಿ ಇದ್ದ. ಅವನು ಕಾಳಿ ಮಾತೆಯ ದೇವಸ್ಥಾನದಲ್ಲಿ ಪೂಜಾರಿಯಾಗಿದ್ದ.
ಅವನ ಮೊದಲನೇ ಹೆಂಡತಿ ಶಾರದಾ ಅಂತ ಇದ್ಲು ಅಂಡ್ ಅವಳು ಹಾವು ಹತ್ರ ಕಚ್ಚಿಸ್ಕೊಂಡು ಸತ್ ಹೋದ್ಲು ಅಂತೆಲ್ಲ ಗೊತ್ತಾಗುತ್ತಾ. ಡಾಕ್ಟರ್ಸ್ಗೆ ಇದನ್ನೆಲ್ಲ ಬಿಲೀವ್ ಮಾಡೋದು ಕಷ್ಟ ಆಗುತ್ತೆ, ಬಟ್ ಟ್ರೂತ್ ಇಸ್ ಟ್ರೂತ್. ಉತ್ತರ ಬಾಡಿನ ಶಾರದಾ ಪೊಸೆಸ್ ಮಾಡಿರ್ತಾಳೆ ಅಂಡ್ ಪೊಸೆಸ್ ಮಾಡಿರುವಂತಹ ಶಾರದಾಗೆ ನೀನ್ ಹೇಗ್ ಸತ್ ಹೋದೆ ಅಂತ ಕೇಳಿದಾಗ ಅವಳು ನಾನು ಹಾವಿಂದ ಕಚ್ಚಿಸ್ಕೊಂಡು ಸತ್ ಹೋದೆ ಅಂತಾನು ಹೇಳ್ತಾಳೆ. ಇದೆಲ್ಲ ನೋಡಿ ಇದೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಆ ಅಮೆರಿಕ ಇಂದ ಬಂದಂತಹ ಆ ರಿಸರ್ಚರ್ಸ್ ನ ಟೀಮ್ ಇದು ಒಂದು ರೀಇನ್ಕಾರ್ನೇಷನ್ ನ ಕೇಸ್ ಅಂತ ಕನ್ಫರ್ಮ್ ಮಾಡ್ತಾರೆ. ಇಫ್ ಇನ್ ಕೇಸ್ ನಿಮ್ಗೆ ರೀಇನ್ಕಾರ್ನೇಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಈ ವಿಡಿಯೋ ಮುಗಿದ್ಮೇಲೆ ಹೋಗಿ ನೋಡಿ. ಸೊ ಇದು ರೀಇನ್ಕಾರ್ನೇಷನ್ ಕೇಸ್ ಅಂತೂ ಖಂಡಿತ ಇರ್ಲಿಲ್ಲ. ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಪೊಸೆಷನ್ ಅಂತ ಕ್ರಿಟಿಕ್ಸ್ ಹೇಳ್ತಾರೆ. ಅಂಡ್ ಇನ್ನು ಬಹಳಷ್ಟು ಜನ ಯೂನಿವರ್ಸಿಟಿನ ಪ್ರೊಫೆಸರ್ಸ್ ಎಲ್ಲ ಈ ಒಂದು ಕೇಸ್ ಬಗ್ಗೆ ರಿಸರ್ಚ್ ಮಾಡ್ತಾರೆ, ಇದಕ್ಕೊಂದು ಸೊಲ್ಯೂಷನ್ ನ ಹುಡುಕೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಯಾರಿಂದನೂ ಏನು ಆಗೇನ್ ಪ್ರಯೋಜನ ಆಗಲ್ಲ. ಸೊ ಉತ್ತರನ ಹೇಗಪ್ಪ ನಾರ್ಮಲ್ ಸ್ಟೇಜ್ಗೆ ಮತ್ತೆ ಕರ್ಕೊಂಡ್ ಬರೋದು ಅಂತ ಮನೆಯವರೆಲ್ಲ ಪಾಪ ತುಂಬಾ ಬೇಜಾರಾಗ್ತಿರ್ತಾರೆ. ಅಂಡ್ ನೀವು ನಂಬಲ್ಲ, ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಒಂದ್ ನಡೆಯುತ್ತಾ. ಉತ್ತರನ ಬಾಡಿಲಿ ಇದ್ದಂತಹ ಶಾರದಾನೆ ಒಂದು ದಿನ ಉತ್ತರನ ತಾಯಿ ಮನೋರಮಾ ಅವ್ರ ಹತ್ರ ಬಂದು, ನೋಡಿ ನಾನ್ ಸತ್ ಹೋಗಿದ್ದೀನಿ ನಿಜ, ಆದ್ರೆ ನನಗೆ ಮುಕ್ತಿ ಸಿಕ್ಕಿಲ್ಲ. ನೀವು ನನ್ನಿಂದ ತುಂಬಾ ಕಷ್ಟ ಅನುಭವಿಸ್ತಿದ್ದೀರಾ. ನಿಮ್ ಮಗಳು ದೇಹದಲ್ಲಿ ನಾನಿರೋದು ಸರಿಯಲ್ಲ. ಸೊ ನೀವು ನನ್ನ ಹೆಸರಲ್ಲಿ ಒಂದು ಪೂಜೆ ಮಾಡಿ ನನಗೆ ಮುಕ್ತಿ ಇಸ್ಕೊಡಿ, ನಾನು ನಿಮ್ಮ ಮಗಳು ದೇಹನ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಅವಳು ಹೇಳಿದ ತರಾನೇ ಉತ್ತರನ ಮನೆಯವರು ನೆಕ್ಸ್ಟ್ ದಿನಾನೇ ಒಂದು ಪೂಜೆನ ಇಟ್ಕೊಂಡು ಅಂಡ್ ಆ ಒಂದು ಪೂಜೆಯ ಕೊನೆ ಆರತಿ ಮುಗಿಸೋಷ್ಟ್ರಲ್ಲೇನೆ ಉತ್ತರ ಬಾಡಿಲಿದ್ದಂತಹ ಶಾರದಾ ಬಿಟ್ಟು ಹೋಗ್ತಾಳೆ. ಯೂಶುವಲಿ ನಾವು ನೋಡಿದೀವಿ ಪೊಸೆಷನ್ ಕೇಸ್ ಅಲ್ಲಿ ವಿಕ್ಟಿಮ್ ನ ಬಾಡಿ ತುಂಬಾ ಸಫರ್ ಮಾಡುತ್ತೆ, ತುಂಬಾ ಟಾರ್ಚರ್ ನ ಅನುಭವಿಸ್ಬೇಕಾಗುತ್ತೆ. ಡಾರ್ಕ್ ಎಂಟಿಟೀಸ್ ಮನೆಯವ್ರಿಗೆ ಅಂಡ್ ಆ ವಿಕ್ಟಿಮ್ ನ ಬಾಡಿಗೆ ಎಷ್ಟು ತೊಂದರೆ ಕೊಡುತ್ತೆ ಅಂತ ನಾವು ಬಹಳಷ್ಟು ಕೇಸಸ್ ಅಲ್ಲಿ ನೋಡಿದೀವಿ. ಬಟ್ ಈ ಕೇಸ್ ಅಲ್ಲಿ ಅಂತದ್ ಏನು ಇರ್ಲಿಲ್ಲ. ಶಾರದಾ ಉತ್ತರನ ಬಾಡಿನ ಪೊಸೆಸ್ ಮಾಡಿದ್ರು ಸಹ ಅವಳ ಬಾಡಿಗೆ ಯಾವುದೇ ರೀತಿ ಹಾರ್ಮ್ ಮಾಡಿರಲ್ಲ. ಶಿ ವಾಸ್ ವೆರಿ ಕೈಂಡ್ ಅಂಡ್ ಈ ಒಂದು ಕೇಸ್ ಪ್ರೂವ್ ಮಾಡುತ್ತೆ ಲೈಕ್ ಎಲ್ಲಾ ಆತ್ಮಗಳನ್ನು ಕೆಟ್ಟದಿರಲ್ಲ, ಕೆಲವೊಂದು ಒಳ್ಳೇದನ್ನು ಇರ್ತವೆ ಅಂತ. ದ ಅಮೆರಿಕನ್ ಸೊಸೈಟಿ ಫಾರ್ ಸೈಕಿಕಲ್ ರಿಸರ್ಚ್ ನವರು ಈ ಒಂದು ಕೇಸ್ ಬಗ್ಗೆ ರಿಸರ್ಚ್ ಮಾಡಿದ್ದು ಅಂಡ್ ಅದರ ಒಂದು ರಿಪೋರ್ಟ್ ನಿಮ್ಗೆ ಆನ್ಲೈನ್ ಅಲ್ಲಿ ಎಲ್ ಬೇಕಿದ್ರು ಸಿಗುತ್ತೆ. ಇನ್ನು ಶಾರದಾ ಹೇಗ್ ಸತ್ ಹೋದ್ಲು, ಅವಳನ್ನ ವಿಶ್ವನಾಥ್ ಯಾಕೆ ಹೇಗ್ ಸಾಯಿಸ್ದ ಅನ್ನೋ ಸ್ಟೋರಿ ಏನಿತ್ತು ಅದು ನಾನು ಒಂದ್ ಕಡೆ ರೆಡಿಟ್ ಅಲ್ಲಿ ನೋಡಿದ್ದು. ಸೊ ಇದಾಗಿತ್ತು ದ ಪೊಸೆಷನ್ ಕೇಸ್ ಆಫ್ ಉತ್ತರ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಅಂಡ್ ಇದನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಇದೇ ತರ ಸಿಮಿಲರ್ ಕೇಸ್ ಒಂದಿತ್ತು ಅಂಡ್ ಇದ್ರಲ್ಲೇ ನಾನು ರೀಇನ್ಕಾರ್ನೇಷನ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ಇಲ್ಲಿ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋನ ನೋಡಬಹುದು. ಓಕೆ ದೆನ್ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಮೀರ್ MD ಸೈನಿಂಗ್ ಆಫ್.